ಧರ್ಮಸ್ಥಳದ ಬುರುಡೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಬೆಳವಣಿಗೆಗಳು ಆಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ 7 ಅಸ್ಥಿಪಂಜರ FSLಗೆ ರವಾನೆ ಆಗಿದೆ. ಧರ್ಮಸ್ಥಳ ಕೇಸ್ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ವಿಚಾರ. ಇಡೀ ದೇಶವೇ ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇತ್ತು. ಯಾಕಂದರೆ ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈಗೂ ಕೂಡ ಆಗೋಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆ, ರಹಸ್ಯ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಬೆಳವಣಿಗೆಗಳು ಆಗ್ತಾ ಇದೆ. ವಿಶೇಷ ತನಿಖಾ ತಂಡದಿಂದ ಈಗ FSLಗೆ ರವಾನೆಯಾಗಿದೆ. ಆ ಅಸ್ಥಿಪಂಜರಗಳೆಲ್ಲವೂ ಕೂಡ 7 ಅಸ್ಥಿಪಂಜರಗಳು ಸಿಕ್ಕಿದೆಯಲ್ಲ, ಅವು FSL ವರದಿ ಬರಬೇಕಿನ್ನೂ ಬಾಕಿ ಇದೆ. ಕಳಿಸಿದ್ದಾರೆ ಅಲ್ಲಿಗೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ 7 ಅಸ್ಥಿಪಂಜರಗಳು ಯಾರದ್ದು, ಗಂಡು ಹೆಣ್ಣು ಎಲ್ಲ ಗೊತ್ತಾಗುತ್ತೆ. ವಿಶೇಷ ತನಿಖಾ ತಂಡದಿಂದ FSLಗೆ ರವಾನೆ ಆಗಿರುವಂಥದ್ದು. ಬುರುಡೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗ SIT ಟೀಮ್ ಅವರು. ಸೆಪ್ಟೆಂಬರ್ 17ರಂದು 15 ಅಸ್ಥಿಪಂಜರ, ಸೆಪ್ಟೆಂಬರ್ 18ರಂದು 2 ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಎಲ್ಲವೂ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಿತಿಯಲ್ಲಿಯೇ ಕಾಣಿಸ್ಕೊಂಡಿರುವಂತೆ ಈ ಅಸ್ಥಿಪಂಜರಗಳನ್ನು ಬೆಂಗಳೂರು FSL ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ FSL ಕಚೇರಿ ಏನಿದೆ, ಕೇಂದ್ರ ಕಚೇರಿ, ಅಲ್ಲಿಗೆ ರವಾನೆ ಆಗಿರುವಂಥದ್ದು. ಧರ್ಮಸ್ಥಳದಲ್ಲಿ ಸಿಕ್ಕಂತಹ 74 ಮಹಿಳೆಯರ ನಾಪತ್ತೆ ಪ್ರಕರಣ ಏನಿದೆ, ಅಂದರೆ ಆರೋಪ ಇತ್ತದು, ದೂರಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಥಿಪಂಜರಗಳನ್ನು FSL ವರದಿ ಬೇಕು ಅಂತ ಹೇಳಿ ಆ ಕಚೇರಿಗೆ ಕಳಿಸಲಾಗಿದೆ. ಆ ವರದಿ ಬಂದ ನಂತರ ಇದು ಯಾರದ್ದು, ಅದು ಆತ್ಮಹತ್ಯೆಯೋ ಕೊಲೆಯೋ, ಗಂಡೋ ಹೆಣ್ಣೋ, ಕರ್ನಾಟಕದವರೋ ಬೇರೆಯವರೋ, ಈ ಎಲ್ಲ ವಿಚಾರಗಳು ಕೂಡ ಹೊರಗೆ ಬರುತ್ತೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಇದೊಂದು ಮಹತ್ವವಾದಂತಹ ಸ್ಫೋಟಕವಾದಂತಹ ಬೆಳವಣಿಗೆ. ಅಧಿಕಾರಿಗಳು SIT ಟೀಮ್ ಅವರು ತನಿಖೆಯನ್ನು ಈಗ ಮತ್ತೆ ಚುರುಕುಗೊಳಿಸ್ತಾ ಇದ್ದಾರೆ. ಮತ್ತೆ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ. ಇಡೀ ಕರ್ನಾಟಕ, ಇಡೀ ದೇಶ ಈ ಒಂದು ಪ್ರಕರಣದ ವಿಚಾರವಾಗಿ ಏನು ಆರೋಪ ಕೇಳಿ ಬಂತಲ್ಲ, ಧರ್ಮಸ್ಥಳದ ಆ ಒಂದು ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ, ಕೊಲೆಗಳಾಗಿವೆ, ಅತ್ಯಾಚಾರಗಳಾಗಿವೆ, ಹೆಣ್ಣು ಮಕ್ಕಳುಗಳು ನಾಪತ್ತೆಯಾಗಿದ್ದಾರೆ, ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದವು. ಜನಕ್ಕೆ ಇದು ಆಶ್ಚರ್ಯ ಆಯಿತು. ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ SIT ತಂಡವನ್ನು ಕೂಡ ರಚನೆ ಮಾಡಿತು. ಚಿನ್ನಯ್ಯ ಏನು ಬಂದ, ಬೇರೆ ಬೇರೆ ದೂರುದಾರರು ಏನು ಬಂತಂದರು, ಅವರೆಲ್ಲರೂ ಕೂಡ ಆರೋಪವನ್ನು ಮಾಡಿದರು. ಒಂದು ಕಡೆ ಅದು ಸುಳ್ಳು ನಿಜವೋ ಗೊತ್ತಿಲ್ಲ, ಆದರೆ SIT ತಂಡದವರು ಹೋಗಿ ಚಿನ್ನಯ್ಯ ಅಲ್ಲೆಲ್ಲಿ ತೋರಿಸ್ತಾ ಅದೆಲ್ಲವನ್ನು ಕೂಡ ಅಗೆದು ನೋಡಿದರು. ಆ ಸಮಯದಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕು ಇವರಿಗೆ. ಬಂಗ್ಲೆಗುಡ್ಡದಲ್ಲಿ 7 ಅಸ್ಥಿಪಂಜರಗಳು ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಎಲ್ಲ ಅಸ್ಥಿಪಂಜರಗಳನ್ನು ಇವರು FSLಗೆ ರವಾನೆ ಮಾಡಿದ್ದಾರೆ. ವರದಿ ಬರಬೇಕು, ಅದು ಬಾಕಿ ಇದೆ. ವಿಶೇಷ ತನಿಖಾ ತಂಡ ಏನಿದೆ SIT ಅವರು ಕಳಿಸಿದ್ದಾರೆ. ಬುರುಡೆ ಪ್ರಕರಣದ ತನಿಖೆ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 17ನೇ ತಾರೀಕು 5 ಅಸ್ಥಿಪಂಜರ ಸಿಕ್ಕಿರುತ್ತೆ. ಆ ನಂತರ ನೆಕ್ಸ್ಟ್ ಡೇ ಅಂದರೆ 18ನೇ ತಾರೀಕು ಸೆಪ್ಟೆಂಬರು 2 ಅಸ್ಥಿಪಂಜರ ಸಿಕ್ಕುತ್ತೆ. ಅವೆಲ್ಲವೂ ಕೂಡ ಈಗ FSL ಕೇಂದ್ರ ಕಚೇರಿಗೆ ರವಾನೆಯಾಗಿದೆ. ಅವರು ವರದಿಯನ್ನು ಕೊಡಬೇಕು, ಅದು ಬಾಕಿ ಇದೆ. ಆ ವರದಿ ಬಂದ ನಂತರ ಏನಾಗಬಹುದು ಅಂತ ಗೊತ್ತಿಲ್ಲ. ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಏನಿದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಾರ್ಚ್ 23ಕ್ಕೆ ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.